ಓಂ ನಮೋ ಭಗವತೆ ವಾಸುದೇವಾಯ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ನಮ್ಮ ಅನೇಕ ದೈಹಿಕ ಅಂದರೆ ದೇಹದ ಒಂದು ನಾವು ದೇಹದಲ್ಲಿ ಅಂದರೆ ನಾವು ನಡ್ಕೊಳ್ತಕ್ಕಂಥ ರೀತಿ ಇರ್ಬೋದು. ನಮ್ಮ ಯಾವಾಗಲೂ ಹೇಳ್ತೀವಿ, ಮುಖ ನೋಡಿ ಯಾಕೋ ಒಂಥರ ಇದ್ದಾನೆ ಈ ವ್ಯಕ್ತಿ ಅಂತ ಹೇಳ್ತೀವಿ. ನಮ್ಮ ಹಾವಭಾವಗಳನ್ನು ನೋಡಿ ಕೂಡ ಎಷ್ಟೋ ಸರಿ ನಮಗೆ ಹಾವಭಾವಗಳಿಂದ ಕೂಡ ನಮಗೆ ಭಗವಂತನ ಒಲವಿರ್ಬೋದು, ಅದೃಷ್ಟ ಇರ್ಬೋದು, ಇವೆಲ್ಲವೂ ಕೂಡ ನಮಗೆ ಹಾವಭಾವಗಳಂದರೆ ಎಷ್ಟೋ ಸರಿ ನಮ್ಮಲ್ಲಿ ಏನಾಗುತ್ತೆ, ತುಂಬ ಅಸಂತೋಷವಾಗಿರ್ತಕ್ಕಂಥದ್ದು, ಮುಖ ಗಟ್ಟಿಟ್ಕೊಂಡು ಮಾತಾಡೋದು ಅಥವಾ ಕೋಪವಾಗಿ ಮಾತಾಡೋದು ಅಥವಾ ಏನೋ ಯಾವುದೋ ಗಮನ ಕೊಡೋದು, ಇವೆಲ್ಲವೂ ಕೂಡ ನಮ್ಮ ಅದೃಷ್ಟದ ಮೇಲೆ ಕೂಡ ಪ್ರಭಾವವನ್ನು ಬೀರುತ್ತೆ. ಅದರಲ್ಲಿ ಬಹು ವಿಶೇಷವಾಗಿ ನಮ್ಮ ಹಿರಿಯರಿರ್ಬೋದು, ಇತಿಹಾಸ ಇರ್ಬೋದು, ಪುರಾಣಗಳಲ್ಲಿರ್ಬೋದು, ಎಲ್ಲ ಕಡೆ ಗಮನಿಸಿ ನೋಡೋಕೆ ಹೋದ ತಲೆ ಮೇಲೆ ಕೈ ಇಟ್ಕೊಂಡು ಕುಳಿತುಕೊಳ್ತಕ್ಕಂಥದ್ದು. ತಲೆ ಮೇಲೆ ಕೈ ಇಟ್ಟು ಕುಳಿತುಕೊಂಡಾಗ ಇದು ಅದೃಷ್ಟವ ದುರಾದೃಷ್ಟವ ಅಂತಕ್ಕಂಥದ್ದನ್ನು ನಾವು ಗಮನಿಸಿ ನೋಡೋಕ್ಕೆ ಹೋದಾಗ ಇದು ಒಂದು ನಮ್ಮ ದೈಹಿಕ ಅಂದರೆ ದೇಹದ ಒಂದು ಹಾವಭಾವಗಳ ವಿಚಾರದಲ್ಲಿ ನೋಡೋಕ್ಕೆ ಹೋದಾಗ ತಲೆ ಮೇಲೆ ಕೈ ಇಟ್ಟು ನಾವೆಲ್ಲೋ ಕೂತಿರ್ತೀವಿ, ತಲೆ ಮೇಲೆ ಕೈ ಇಟ್ಟು ಕೂತ್ಕೊಳ್ಳೋದು, ಮಾತಾಡ್ತಾ ಇದ್ದರೆ ತಲೆ ಮೇಲೆ ಕೈ ಇಟ್ಕೊಂಡು ಮಾತಾಡೋದು, ಯಾವುದಾದ್ರೂ ವಿಷಯವನ್ನು ಪ್ರಸ್ತಾಪ ಮಾಡಬೇಕು ಅಂದರೆ ತಲೆ ಮೇಲೆ ಕೈ ಇಟ್ಕೊಂಡು ಹೇಳಕ್ಕೆ ಹೋಗೋದು, ಇವೆಲ್ಲ ಯಾಕೆಂದರೆ ಎಷ್ಟೋ ಸರಿ ನೋಡಿದ್ದೀವಿ ಅವರ ಆಕಾರ, ಅವ್ರು ನಿಂತ್ಕೊಳ್ಳೋ ಸ್ಟೈಲು, ಅವರು ನಮ್ಮ ಮಾತನ್ನು ಗಮನಿಸ್ತಾ ಇದ್ದಾರಾ ಇಲ್ಲ, ಅಥವಾ ಅವರು ತುಂಬ ಏನು ತೀಕ್ಷ್ಣವಾಗಿ ನಮ್ಮನ್ನು ಗಮನಿಸ್ತಾ, ಇವೆಲ್ಲವೂ ಕೂಡ ಸಾಮಾನ್ಯ ಮನುಷ್ಯರಿಗೂ ಕೂಡ ಗೊತ್ತಾಗ್ಬಿಡುತ್ತೆ. ಆದರೆ ಶಾಸ್ತ್ರಗಳಲ್ಲಿ ಅಥವಾ ಧರ್ಮಗ್ರಂಥಗಳಲ್ಲಿ ಈ ಒಂದು ವಿಷಯಕ್ಕೆ ಬಂದಾಗ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಂಡಾಗ ಅದೇನಾಗುತ್ತೆ, ಅದು ಒಂದಷ್ಟು ಅದೃಷ್ಟವನ್ನು ಹೋಗಲಾಡಿಸುತ್ತೆ. ಜ್ಯೇಷ್ಠಾಲಕ್ಷ್ಮಿಯ ಪ್ರಭಾವ ನಮ್ಮ ಮೇಲಿರುತ್ತೆ. ಯಾಕೆಂದರೆ ಮಹಾಲಕ್ಷ್ಮಿ ಜ್ಯೇಷ್ಠಾಲಕ್ಷ್ಮಿ ಅಕ್ಕ ತಂಗೀರು. ಮಹಾಲಕ್ಷ್ಮಿ ಅಂದರೆ ಅದೃಷ್ಟ ಆಗ್ಬೋದು, ಸಂತೋಷ ಆಗ್ಬೋದು, ಹಾಗೆ ಎಲ್ಲೋ ಒಂದು ಕಡೆ ಪ್ರತಿ ವಿಷಯಗಳಲ್ಲೂ ಕೂಡ ಒಂದು ಸಂತೃಪ್ತಿ ಅಂತ ಕರಿತೀವಿ. ಅದೇ ಜ್ಯೇಷ್ಠಾಲಕ್ಷ್ಮಿ ಬಂದಾಗ ಅಸಂತೋಷ, ಅಸಂತೃಪ್ತಿ, ದುಃಖ, ನೋವು ಇವೇ ಕೂಡ ಆಗಿರುತ್ತೆ. ಹಾಗಾಗಿ ತಲೆಯ ಮೇಲೆ ಕೈ ಇಟ್ಕೊಂಡು ಕುಳಿತುಕೋಬಾರ್ದು. ಪ್ರತಿ ವಿಷಯದಲ್ಲೂ ಕೂಡ ತಲೆಯನ್ನು ಕೈಗೆ ಮುಟ್ಟಿಸಬಾರ್ದು. ಯಾಕೆಂದರೆ ಪರಂಪರಾಗತವಾಗಿ ಕೂಡ ಇದರ ವಿಷಯವಾಗಿ ಪ್ರಸ್ತಾಪ ಮಾಡ್ತಾನೆ ಬಂದಿದ್ದಾರೆ. ಯಾಕೆಂದರೆ ದರಿದ್ರ ದೇವತೆಯ ಒಂದು ಸಂಕೇತ ಕೂಡ ಇದಾಗಿರುತ್ತೆ. ಹಾಗೆ ಅಸಹಾಯಕತೆ, ಋಣಾತ್ಮಕ, ನನ್ನ ಪರಿಸ್ಥಿತಿ ಇಷ್ಟೇನಾ ಅಂತಕ್ಕಂಥದ್ದು ನಾವೇ ಡಿಸಿಷನ್ ತೊಗೊಂಡ್ಬಿಡ್ತೀವಿ. ಪರಮಾತ್ಮನು ಭಗವದ್ಗೀತೆಯಲ್ಲಿ ಒಂದು ಮಾತು ಹೇಳ್ತಾನೆ, ಶಿಖಾ ಮಧ್ಯೆ ವ್ಯವಸ್ಥಿತಃ, ಶಿಖಾ ಮಧ್ಯೆ ವ್ಯವಸ್ಥಿತಃ ಅಂತಲೇ ಏನು ಹೇಳ್ತಾನೆ ಅಂದರೆ, ಈ ಒಂದು ಆತ್ಮ ಹೃದಯದಲ್ಲಿದ್ದರೆ, ಆತ್ಮ ಎಲ್ಲಿದೆ, ಹೃದಯದಲ್ಲಿದೆ. ಹಾಗೆಯೇ ಪರಮಾತ್ಮನು ಶಿಖಾ ನೆತ್ತಿಯಲ್ಲಿದ್ದಾನೆ, ಆ ಪರಮಾತ್ಮನನ್ನು ಕಟ್ಟಿ ಹಾಕ್ದಂಗೆ ಆಗುತ್ತೆ. ಅದಕ್ಕೇ ನಾವು ಯಾವುದೊಂದು ದೇವಸ್ಥಾನಗಳಿಗೆ ಹೋದಾಗ ಮುಡಿ ಕೊಡೋದು, ತಿರುಪತಿಗೆ ಹೋದರೆ ತಲೆ ಮುಡಿ ಕೊಟ್ಟೆಗೆ ಬರ್ತೀವಲ್ವ, ಹಾಗಾಗಿ ತಲೆಯ ಮೇಲೆ ಕೈ, ಒಳ್ಳೆ ಉದ್ಯೋಗಿ ಆಗಿರ್ಬೋದು, ರೈತ ಆಗಿರ್ಬೋದು, ವಿದ್ಯಾರ್ಥಿ ಆಗಿರ್ಬೋದು, ತಲೆ ಮೇಲೆ ಕೈ ಇಟ್ಟು ಕುಳಿತುಕೋಬಾರ್ದು. ಹಾಗಾಗಿನೇ ಶಿಖಾ ಮಧ್ಯೆ ವ್ಯವಸ್ಥಿತ ಅಂತ ಕರೀತಾರೆ. ಪರಮಾತ್ಮನಿಗೆ ಅವಮಾನ ಮಾಡಿದಂತೆ, ಪರಮಾತ್ಮನನ್ನು ಕಟ್ಟಿ ಹಾಕದಂತೆ, ಪರಮಾತ್ಮನನ್ನು ದೂರ ಮಾಡಿದಂತಾಗತ್ತೆ. ಹಾಗೆ ಪ್ರಯಾಣ ಮಾಡೋವಾಗೂ ಅಷ್ಟೇ, ನಾವು ಯಾವಾಗಲೂ ಕೂಡ ಪ್ರಯಾಣ ಮಾಡೋವಾಗಲೂ ಸಹ ನಾವು ಮಾತಿದ್ರೆ ನಮ್ಮ ಅಂಗೈಯನ್ನು ಕೂಡ ನಾವು ನೋಡ್ಕೋಬಾರ್ದು. ಅಂಗೈಯನ್ನು ತಲೆ ಮೇಲೆ ಇಟ್ಟಾಗ, ಯಾಕೆಂದರೆ ಅಂಗೈಯಲ್ಲಿ ಬೆಂಕಿ ಇರುತ್ತೆ, ಅಗ್ನಿದೇವತೆ ಇರುತ್ತೆ, ಆ ತಲೆ ಮೇಲೆ ಬೆಂಕಿ ಇಟ್ಟಾಗ ನಮ್ಮ ಅದೃಷ್ಟ ಎಲ್ಲ ಕಳೆದು ಹೋಗುತ್ತೆ ಅಂತ ಹೇಳ್ತಾ, ಎಲ್ಲವೂ ನಂಬಿಕೆಯ ಆಧಾರದಲ್ಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.